ದೊಡ್ಡಬಳ್ಳಾಪುರದ ಶಾಸಕರು ಪ್ರದೀಪ್ ಈಶ್ವರ್ ಅವರು ನಿನ್ನೆ ತಾನೇ ನಮ್ಮ ಅಧ್ಯಕ್ಷರ ಮೇಲೆ ನನ್ನ ಮೇಲೆ ಒಂದು ಗಂಭೀರವಾದ ಆರೋಪ ಮಾಡಿದ್ದಾರೆ. ಬಹುಶಃ ಅವ್ರ ಮೇಲೆ ನಾನು ಕೂಡ ಮಾನನಷ್ಟ ಮೊಕದ್ದಮೆ ದಾಖಲಿಸ್ಬೇಕು ಅಂದ್ಕೊಂಡೆ. ಯಾಕಂತ ಹೇಳಿದ್ರೆ ಒಂದು SCನ ಅಧ್ಯಕ್ಷರು ಮಾಡಬೇಕು ಅನ್ನೋ ಕಾಳಜಿ ಇಲ್ಲ, ಬದ್ಧತೆ ಇಲ್ಲ. ಅವ್ರ ಪಕ್ಷದಲ್ಲೇ ಒಂದು 3-4 ಜನ ಗೆದ್ದಿದ್ದಾರೆ. ಮಹಿಳೆ ಮಾಡಿಸ್ಕೊಂಡು ಬರ್ಬೋದಿತ್ತು, ಇಲ್ಲ ಜೆಂಟ್ಸ್ ಮಾಡಿಸ್ಕೊಂಡು ಬರ್ಬೋದಿತ್ತು. ಆ ಬದ್ಧತೆ ಇಲ್ಲ. ಅವ್ರಿಗೆ ಅಧ್ಯಕ್ಷರು ಮಾಡಿ ಅಟ್ಲೀಸ್ಟು ಕನಿಷ್ಠ ಜ್ಞಾನ ಕೂಡ ಇಲ್ಲ. ಆದರೆ ಇಲ್ಲಿ ಚುನಾವಣೆಯಲ್ಲಿ ಸೋತು ಹತಾಶೆಯ ಪರಮಾವಧಿ ಜಾಸ್ತಿ ಆಗಿದೆ. ಅವರು ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಏನಾದರೂ ಒಂದು ಹೇಳಬೇಕಲ್ಲ ಅಂತ ಹೇಳ್ಬಿಟ್ಟು ಪ್ರತಿಸ್ಪರ್ಧಿಗಳು ಗೆದ್ದಿರೋದ್ರಿಂದ, ಅತಿ ಹೆಚ್ಚು ಮತಗಳಿಂದ ನಾವು ಗೆದ್ದಿರೋದ್ರಿಂದ, ನಮ್ಮ ನಾಯಕರ ಆಶೀರ್ವಾದದಿಂದ, ನಮ್ಮ ಸದಸ್ಯರ ಆಶೀರ್ವಾದದಿಂದ ನಾವು ಗೆದ್ದಿದ್ದೀವಿ. ನಮ್ಮ ಮೇಲೆ ನಾವು ಹೇಳ್ದಂಗೆ ಕೇಳ್ತಾರೆ. ಅವರು ಕೊಡದೇ ಇದ್ದಿದ್ರೆ 7 ಜನ ಈ ಕಡೆ ಬಂದುಬಿಡ್ತಾಯಿದ್ರು ಅಂತ ಹೇಳ್ತಾರೆ. ಅವರು ಈಗಾಗಲೇ ಶಾಸಕರಾಗಿದ್ದಾರೆ. ಬಹುಶಃ ಅನುಭವ ಕಡಿಮೆನೋ ಜಾಸ್ತಿನೋ ನನಗೆ ಗೊತ್ತಿಲ್ಲ. ನಾನು ಮೊನ್ನೆನೇ ಹೇಳಿದೆ, ಶ್ವೇತಪತ್ರ ಹೊರಡಿಸಿ, ನೀವು ಮಾಡಿರ್ತಕ್ಕಂಥ 1.5 ವರ್ಷದಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದೀರಾ ಅದನ್ನೊಂದು ಶ್ವೇತಪತ್ರ ಹೊರಡಿಸಿ ಅಂತ ಹೇಳಿದ್ದೆ. ಅದ್ರಿಗೆ ಉತ್ತರ ಕೊಡಲಿಲ್ಲ. ಆದರೆ ನಮ್ಮ ಬಗ್ಗೆ ಹೇಳಿದಾರಲ್ಲ, ಭಾಳಷ್ಟು ಕೆಲಸಗಳು ಮಾಡಿಸ್ಕೊಂಡಿದ್ದೀವಂತೆ ಅಧ್ಯಕ್ಷರು. ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ನಾನು ಯಾವತ್ತೂ ಅವ್ರ ಹತ್ರ ಯಾವುದೇ ಒಂದು ರೂಪಾಯಿದಾಗಲಿ ನಾನು ಕೆಲಸ ಮಾಡಿಸ್ಕೊಂಡಿಲ್ಲ. ಒಂದು ಕೆಲಸಕ್ಕಾಗಲಿ ನಾನು ಫೋನ್ ಮಾಡಿಲ್ಲ. ನನ್ನ ವಾರ್ಡ್ಗೆ ಮುನ್ಸಿಪಲ್ ಫಂಡ್ ಇದೆ, 14ನೇ ಹಣಕಾಸು, 15ನೇ ಹಣಕಾಸು, ಬೇಕಾದಷ್ಟು ಸಾಧ್ಯವಾದಷ್ಟು ನನ್ನ ಕೈಯಲ್ಲಿ ಆಗಿದ್ದನ್ನು ವಾರ್ಡಲ್ಲಿ ಅಭಿವೃದ್ಧಿಪಡಿಸಿದ್ದೀನಿ. ಶಾಸಕರು ಯಾವುದಾದ್ರೂ ಅವ್ರ ಹತ್ರ ಪುರಾವೆಗಳು, ದಾಖಲೆಗಳು, ಇಲ್ಲ ಏನಾದರೂ ವಿಡಿಯೋಗಳಿದ್ದರೆ ಅವರು ಬಹಿರಂಗ ಪಡಿಸ್ಲಿ ಅಂತ ಹೇಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ಇಂಥ ವಿಚಾರಗಳಲ್ಲಿ ನಮ್ಮ ಒಂದು ಮಾನದ ಮೇಲೆ ನೀವು ಮಾನಹಾನಿ ಮಾಡಬೇಕು ಅಂತೇಳಿ ತಾವು ಪ್ರಯತ್ನ ಮಾಡೋದೇ ಆಗಿದ್ದರೆ ಒಂದು ರೀತಿ ನಾನು ಚಾಲೆಂಜ್ ಮಾಡ್ತೀನಿ. ಸ್ವಾಮಿ, ನೀವು ಬಂದು, ನಾನು ಹೇಳಿದೆ ಮೊನ್ನೆನೂ ಚಾಲೆಂಜ್ ಮಾಡಿದ್ದೀನಿ, ಬಹಿರಂಗವಾಗಿ ಚರ್ಚೆಗೆ ಬನ್ನಿ ಅಂತೇಳಿ. ಈ ವಿಚಾರದಲ್ಲಿ ಚರ್ಚೆಗೆ ಬನ್ನಿ. ನೀವು ನಗರಸಭೆ ಆವರಣದಲ್ಲಿ ನಾವೆಲ್ಲ ನಾಳೆ ನಮ್ಮ ಘೋಷಣೆ ಮಾಡೋದಿದೆ. ಎಷ್ಟು ಸೀಟ್ ಬಂದಿದೆ, ಅಧ್ಯಕ್ಷರಿಗೆ ಎಷ್ಟು, ನನಗೆ ಎಷ್ಟು, BJP ಪಕ್ಷ ಎಷ್ಟು ಸೀಟಲ್ಲಿ ಗೆದ್ದಿದೆ ಅಂತೇಳಿ ಘೋಷಣೆ ಮಾಡೋದಿದೆ. ತಾವು ಬರೋದಿದ್ದರೆ ಬನ್ನಿ, ನಗರಸಭೆ ಆವರಣದಲ್ಲೇ ಮಾತಾಡೋಣ. ತಮ್ಮ ಹತ್ರ ಏನಾದರೂ ಪುರಾವೆಗಳಿದ್ದರೆ ಬಂದು ಹೇಳಿ. ಆದರೆ ನೀವು ಸುಳ್ಳು ಹೇಳ್ತಾ ಇದ್ದರೆ, ನೀನು ನಿಜವಾಗ್ಲೂ ಜನಪ್ರತಿನಿಧಿ ಆಗಿದ್ದರೆ ನಿಜವಾಗ್ಲೂ ನಿನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡು. ಇಲ್ಲ ಅಂತ ಹೇಳಿದ್ರೆ ನಾನು ರಾಜೀನಾಮೆ ನಾಳೆ ಅದೇ ಉಪಾಧ್ಯಕ್ಷ ಸ್ಥಾನ ತಗೊಂಡಿದ್ದ ಕೂಡಲೇ ನಾನು ರಾಜೀನಾಮೆ ಕೊಡ್ತೀನಿ, ನಾನು ಸುಳ್ಳಾಗಿದ್ದರೆ. ಆದರೆ ನೀವು ಸುಳ್ಳು ಹೇಳ್ತಾ ಇದ್ದರೆ ನೀವು ರಾಜೀನಾಮೆ ಕೊಡಿ. ಸುಮ್ಮನೆ ನಮ್ಮ ಮಾನಹಾನಿ ಆಗೋ ರೀತಿಯಲ್ಲಿ ತಾವು ಮಾತಾಡಬಾರ್ದು ಅಂತ ಹೇಳ್ತೀನಿ. ಅದೇ ರೀತಿ ಜನಪ್ರತಿನಿಧಿಗಳು, ನಾವು ಪಾರ್ಲಿಮೆಂಟ್ ಸದಸ್ಯರು, ನಾವು ಏನು ಬೇಕಾದರೂ ಮಾತಾಡ್ತೀವಿ, ಏನು ಬೇಕಾದರೂ ಆರೋಪಗಳು ಮಾಡ್ಕೊಳ್ತೀವಿ.